ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ತುಂಬ ಜನರಿಗೆ 6 ಇಲ್ಲಾಂದರೆ 7 ಮಂತ್ ಆಫ್ಟರ್ ಬಂದು ಒಂದು ರೀತಿ ಡೆಲಿವರಿ ಬಗ್ಗೆನೇ ಒಂದು ಭಯ ಆಗುತ್ತೆ. ನಾರ್ಮಲ್ ಡೆಲಿವರಿ ಆಗಿರ್ಬೋದು, ಇಲ್ಲ ಸಿ ಸೆಕ್ಷನ್ ಆಗಿರ್ಬೋದು, ಯಾವುದಾಗ್ಬೋದು ನನಗೆ ಅನ್ನೋ ಥರ ಒಂದು ನೆಗೆಟಿವ್ ಫೀಲ್ ಜಾಸ್ತಿ ಆಗ್ತಾ ಇರುತ್ತೆ. ಕೆಲವ್ರಿಗೆ ಏನು ಮಾಡ್ತಾರೆ ಅಂದರೆ ಇದೇ ಡೆಲಿವರಿ ಆಗೋದು ಅಂತ 8 ಮಂತ್ ಇಲ್ಲ 9 ಮಂತ್ ಸ್ಕ್ಯಾನಿಂಗಲ್ಲಿ ಬಂದು ನಿರ್ಧಾರ ಮಾಡ್ತಾರೆ. ಯಾಕಂದರೆ 7 ಮಂತಲ್ಲಿ ಬ್ರೀಚ್ ಪ್ರೆಸೆಂಟೇಷನ್ ಇದ್ದರು, ಅಂದರೆ ಬೇಬಿ ತಲೆ ಮೇಲೆ ಇದ್ದರೂ ಕೂಡ ನಿಮಗೆ ಟರ್ನ್ ಆಗೋದಕ್ಕೆ ಚಾನ್ಸ್ ತುಂಬಾ ಇರುತ್ತೆ. ಸೊ ಹಂಗಾಗಿ 8ನೇ ತಿಂಗಳು ಮುಗಿಯೋವಾಗ ಇಲ್ಲ 9ನೇ ತಿಂಗಳು ಮಧ್ಯಭಾಗದಲ್ಲಿ ಬಂದು ನಿಮಗೆ ಇದೇ ಥರ ಡೆಲಿವರಿ ಆಗೋದಂದರೆ ಸಿ ಸೆಕ್ಷನ್ ಆಗ್ಬೋದು ಇಲ್ಲ ನಾರ್ಮಲ್ ಆಗ್ಬೋದು ಅನ್ನೋ ಥರ ನಿಮಗೆ ಕನ್ಫರ್ಮ್ ಮಾಡಿರ್ತಾರೆ. ಸೊ ಈ ಟೈಮಲ್ಲಿ ನಿಮಗೆ ನಾರ್ಮಲ್ ಆಗುತ್ತೆ ಅಂತ ಹೇಳಿದ್ರೆ ಸಂತೋಷ ಪಡಿ. ಸೊ ಅದಕ್ಕೆ ಏನೇನೆಲ್ಲ ಪ್ರಿಪ್ರೇಷನ್ ಮಾಡ್ಕೋಬೇಕು ಅನ್ನೋದನ್ನ ಬಂದು ಮನಸ್ಸಲ್ಲಿ ಇಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಬಂದು ನಿಮಗೆ ಬಂದು ಒಂದು ವೇಳೆ ನಾರ್ಮಲ್ ಆಗಲ್ಲ, ಸಿ ಸೆಕ್ಷನ್ನೇ ಆಗೋದು ಅಂತಂದರೆ ಅದಕ್ಕೆ ಯಾವ ರೀತಿ ಪ್ರಿಪೇರ್ ಆಗಬೇಕು, ಮೆಂಟಲಿ ಯಾವ ರೀತಿ ಪ್ರಿಪೇರ್ ಆಗಬೇಕು ಮತ್ತು ಫಿಸಿಕಲಿ ಯಾವ ರೀತಿ ಪ್ರಿಪೇರ್ ಆಗಬೇಕು ಅನ್ನೋದನ್ನು ಕೂಡ ನೀವು ಆ ಟೈಮಲ್ಲಿ ನಿರ್ಧಾರ ಮಾಡ್ಕೊಂಬಿಡ್ಬೇಕು. ಯಾಕಂದರೆ ಈಗ ಪ್ರೆಗ್ನೆಂಟ್ ಆಗಿದ್ದೀರಾ, ಬೇಬಿ ಹೊಟ್ಟೆಲಿದೆ ಅಂದಮೇಲೆ ಈ ನೋವು ನಾರ್ಮಲ್ ಆಗಲಿ ಸಿ ಸೆಕ್ಷನ್ ಆಗಲಿ ಎರಡರ ನೋವು ನೀವೇ ಅನುಭವಿಸ್ಬೇಕು. ಅದನ್ನು ಫಸ್ಟು ಫಿಕ್ಸ್ ಆಗಿ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಈಗ ನಿಮ್ಮ ಹಸ್ಬೆಂಡ್ ಆಗಲಿ ಇಲ್ಲ ನಿಮ್ಮ ಮನೇಲಿರೋ ಜನನೇ ಆಗಲಿ ಯಾರೂ ಅಷ್ಟೇ ನಿಮ್ಮ ನೋವನ್ನು ಬಂದು ಪಡ್ಕೊಳೋದಕ್ಕೋ ತಗೊಳ್ಳೋದಕ್ಕೋ ಇಲ್ಲ ಕಡಿಮೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಆದರೆ ನೀವು ಆ ನೋವನ್ನು ಹೇಗೆ ನಿಭಾಯಿಸಬಲ್ಲೆ, ನಾನು ಯಾವ ರೀತಿ ಆ ನೋವನ್ನು ಬಂದು ಅನುಭವಿಸಿ ಮಗುನ ಅಡಿಯಬಲ್ಲೆ ಅನ್ನೋದನ್ನ ನೀವು ನಿರ್ಧಾರ ಮಾಡಬೇಕು. ಈಗ ನಾರ್ಮಲ್ ಡೆಲಿವರಿ ಅಂತ ಬಂದಾಗ ನಾನು ನಿಮಗೆ ಸುಮಾರು ಟಿಪ್ಸನ್ನೇ ಹೇಳಿದ್ದೀನಿ. ಯಾವ ಥರ ಇರಬೇಕು, ಯಾವ ರೀತಿ ಎನರ್ಜೆಟಿಕ್ ಫುಡ್ಗಳನ್ನು ತಗೋಬೇಕು, ವಾಕಿಂಗ್ ಹೋಗೋದು, ಬ್ರೀದಿಂಗ್ ಎಕ್ಸಸೈಸ್ ಮಾಡೋದು, ಎಣ್ಣೆ ಸ್ನಾನ ಮಾಡೋದು, ನುಗ್ಗೆಕಾಯಿ ಸೊಪ್ಪಿನ ಪಲ್ಯನ ಕಂಟಿನ್ಯೂಸ್ ಆಗಿ ತಗೊಳ್ಳೋದು. ಸೊ ಇದೆಲ್ಲ ನಾನು ಬಂದು ಸುಮಾರು ಟಿಪ್ಸ್ಗಳನ್ನು ಆ್ಯಡ್ ಮಾಡಿದ್ದೀನಿ. ನೀವು ನೋಡಿ ಚಾನಲಲ್ಲಿ ಹೋದರೆ ನಿಮ್ಗೆ ಸುಮಾರು ಟಿಪ್ಸ್ಗಳು ಸಿಗುತ್ತೆ. ಹಾಗೆ ಬಂದು ಅದನ್ನು ಫಾಲೋ ಮಾಡ್ಕೊಳ್ಳೋದು. ಹಾಗೆ ಬಂದು ಸಿ ಸೆಕ್ಷನ್ನೇ ಆಗುತ್ತೆ ಅಂದರೆ ಅದಕ್ಕೆ ಅಂತ ವಾಕಿಂಗ್ ಮಾಡಬಾರ್ದು, ಬ್ರೀದಿಂಗ್ ಎಕ್ಸಸೈಸ್ ಮಾಡಬಾರ್ದು ಅಂತಲ್ಲ, ಎಲ್ಲ ಮಾಡಬೇಕು. ಅದು ನಿಮ್ಮ ಹೆಲ್ತ್ಗೂ ನಿಮಗೆ ಆಕ್ಸಿಜನ್ ಲೆವೆಲ್ ಸಪ್ಲೈಗೂ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಬ್ರೀದಿಂಗ್ ಎಕ್ಸಸೈಸ್ ಅಂತ ಬಂದಾಗ ನಿಮಗೆ ಬೇಬಿಗೆ ಆಕ್ಸಿಜನ್ ಲೆವೆಲ್ ಚೆನ್ನಾಗಿ ಹೋಗಿ ಸೇರೋದು ತುಂಬಾ ಒಳ್ಳೆಯದಾಗುತ್ತೆ. ವಾಕಿಂಗ್ ಮಾಡೋದ್ರಿಂದ ಎನರ್ಜೆಟಿಕ್ ಆಗಿರ್ತೀರಾ. ಸೊ ಸಿ ಸೆಕ್ಷನ್ ಆಗೋವಾಗ ನಾವು ಯಾವುದೇ ರೀತಿ ವ್ಯಾಯಾಮ ಮಾಡಬಾರ್ದು, ನಾರ್ಮಲ್ ಆಗಲ್ಲ ಅಂತ ಹೇಳಿ ಲೇಸಿಯಾಗಿರೋದು ಬಂದು ತುಂಬಾ ತಪ್ಪು. ಎಲ್ಲ ಥರ ಆ್ಯಕ್ಟಿವಿಟಿಯಾಗೂ ನೀವಿರಬೇಕು. ನಾರ್ಮಲ್ಗೆ ಹೇಗಿರಬೇಕು, ನಾರ್ಮಲ್ ಡೆಲಿವರಿಗೆ ಅದೇ ಥರ ಸಿ ಸೆಕ್ಷನ್ಗೂ ಇರಬೇಕಾಗುತ್ತೆ. ಬಟ್ ಎಫರ್ಟ್ಸ್ ಸ್ವಲ್ಪ ಕಮ್ಮಿ ಇರುತ್ತೆ ಇದರಲ್ಲಿ ಅಷ್ಟೇ. ಸೊ ಸಿ ಸೆಕ್ಷನ್ಗಾಗಲಿ ನಾರ್ಮಲ್ ಡೆಲಿವರಿಗಾಗಲಿ ಹೆದರ್ಕೊಳ್ಳೋದನ್ನು ಫಸ್ಟು ನೀವು ಕಡಿಮೆ ಮಾಡ್ಕೊಳ್ಳಿ. ಈಗ ನಾರ್ಮಲ್ ಅಂತ ಬಂದಾಗ ನೀವೇನು ಮಾಡಬೇಕು ಅಂದರೆ ನೀವು ಒಬ್ಬರೇ ಅಲ್ಲ ಲೈನಲ್ಲಿರೋದು. ಎಷ್ಟೋ ಜನ ಹೆಣ್ಮಕ್ಳು, ಎಷ್ಟೋ ಜನ ಬಂದು ನಿಮ್ಮ ಹಿಂದೆ ಇದ್ದವರು, ನಿಮ್ಮ ಮುಂದೆ ಇದ್ದವರು, ಎಷ್ಟೋ ಜನ ಬಂದು ನಾರ್ಮಲ್ ಡೆಲಿವರಿ ಆಗಿರುತ್ತೆ. ಕೆಲವ್ರಿಗೆ ಬಂದು ಸಣ್ಣ ಇರ್ತಾರೆ, ಅದೇ ನಾರ್ಮಲ್ ಡೆಲಿವರಿ ಆಗಿರುತ್ತೆ. ಸ್ವಲ್ಪ ದಪ್ಪ ಇರ್ತಾರೆ, ಅವ್ರಿಗೂ ನಾರ್ಮಲ್ ಡೆಲಿವರಿ ಆಗಿರುತ್ತೆ. ನೋವೇ ತಡೆಯಲ್ಲ, ಅಂದರೆ ಒಂದು ಪೀರಿಯಡ್ಸ್ ಪೇಯ್ನೇ ತಡೆಯಲ್ಲ ಅಂಥವರು ಕೂಡ ನಾರ್ಮಲ್ ಡೆಲಿವರಿ ಮಾಡ್ಕೊಂಡಿರ್ತಾರೆ. ಸೊ ಕೆಲವ್ರಿಗೆ ಸೂಜಿ ಅಂದ್ರೇ ಭಯ, ಆದರೆ ಅಂಥವ್ರು ನಾರ್ಮಲ್ ಡೆಲಿವರಿ ಮಾಡ್ಕೊಂಡಿರ್ತಾರೆ. ಸೊ ಅದೆಲ್ಲ ಆ ಟೈಮಲ್ಲಿ ದೇವರು ಧೈರ್ಯ ತಾನಾಗಿ ಕೊಡ್ತಾರೆ. ಸೊ ಹಾಗಾಗಿ ಹೆದರುವಂಥ ಅವಶ್ಯಕತೆ ಏನಿಲ್ಲ. ಸ್ವಲ್ಪ ಧೈರ್ಯವಾಗಿರಬೇಕು, ಜಾಸ್ತಿ ಭಯ ಪಡೋದು ಅವೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಸೊ ಎಲ್ಲರಿಗೂ ಆಗುತ್ತೆ ಅಂದಮೇಲೆ ನಿಮಗೂ ಹಾಗೆ ಆಗುತ್ತೆ ಅಂತ ಒಂದು ಮನಸ್ಸಲ್ಲಿ ಧೈರ್ಯ ಇಟ್ಕೊಳ್ಳಿ. ಸಿ ಸೆಕ್ಷನ್ ಅಂತ ಬಂದಾಗ ಆಪ್ರೇಷನ್ ಥಿಯೇಟರ್ ನೋಡಿ ನಾವು ಆ ಇನ್ಸ್ಟ್ರೂಮೆಂಟ್ಸ್ನ ನೆನೆಸ್ಕೊಂಡು ಇಲ್ಲ ಆ ಪ್ರೊಸೀಜರ್ನ ನೆನೆಸ್ಕೊಂಡು ಕೆಲವ್ರು ಏನು ಮಾಡ್ಬಿಡ್ತಾರೆ ಅಂದರೆ ಇದು ಪ್ರೊಸೀಜರ್ ಎಲ್ಲ ನೋಡ್ಕೊಂಡ್ಬಿಡ್ತಾರೆ. ಸೊ ಅದೆಲ್ಲ ನೋಡಿ ಇನ್ನೂ ಹೆದರೋದು ಅವೆಲ್ಲ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಸಿ ಸೆಕ್ಷನ್ ಅನ್ನೋವಾಗ ಆ ಟೈಮಲ್ಲಿ ಅನಸ್ತೇಷಿಯಾ ಪೇಯ್ನು ಕೆಲವ್ರಿಗೆ ಇರುತ್ತೆ, ಕೆಲವ್ರಿಗೆ ಜಾಸ್ತಿ ಇರುತ್ತೆ, ಕೆಲವ್ರಿಗೆ ಸ್ವಲ್ಪ ಮಟ್ಟಿಗೆ ಇರುತ್ತೆ. ಸೊ ಆ ಥರ ಇರುತ್ತೆ. ಆಮೇಲೆ ನಿಮ್ಗೇನು ನೋವು ಗೊತ್ತಾಗಲ್ಲ. ಬೇಬಿ ಆಫ್ಟರ್ ಡೆಲಿವರಿ ಆದಮೇಲೆ ನಿಮಗೆ ಪೇಯ್ನು ಜಾಸ್ತಿನೇ ಇರುತ್ತೆ. ಅದು ನಾನು ಇವಾಗೆ ಹೇಳ್ಬಿಡ್ತೀನಿ, ಪೇಯ್ನ್ ತುಂಬ ಕಮ್ಮಿ ಇರುತ್ತೆ. ಸಿ ಸೆಕ್ಷನ್ ಆದಮೇಲೆ ಆರಾಮಾಗಿರ್ತೀರಾ, ಅವೆಲ್ಲ ನಾನು ಸುಳ್ಳು ಹೇಳಲ್ಲ. ಸಿ ಸೆಕ್ಷನ್ ಆದಮೇಲೆ ಭಯಂಕರವಾದಂತಹ ನೋವಿರುತ್ತೆ. ಯಾಕಂದರೆ ನಮಗೆ 6 ಲೇಯರ್ಸ್ ಆಫ್ ಸ್ಟೊಮಕ್ ಒಳಗಡೆ ಬಂದು ಲೇಯರ್ಸ್ ಇರುತ್ತಲ್ಲ, ಸೊ ಅದನ್ನು ಕಟ್ ಮಾಡಿ ಬೇಬಿನ ತೆಗೆದಿರೋದ್ರಿಂದ ಸೊ ನಮಗೆ ಅಲ್ಲಿ ಹೊಲಿಗೆಗಳು ಹಾಕಿರ್ತಾರೆ, ಹೊರಗಡೆ ಹೊಲಿಗೆ ಹಾಕಿರ್ತಾರೆ, ಕಟ್ ಮಾಡಿರೋ ನೋವಿರುತ್ತೆ. ಈಗ ಉದಾಹರಣೆಗೆ ಫಾರ್ ಎಕ್ಸಾಂಪಲ್ ನಮಗೆ ಏನಾದರೂ ಒಂದು ಗೀಸ್ಕೊಂತು, ಏನೋ ಒಂದು ಕಂಬಿನೇ ಗೀಚ್ಕೊಂತು ಅಂದರೆ ಎಷ್ಟೊಂದು ನೋವಾಗುತ್ತೆ ಅದು ಹೀಲಾಗೋವರೆಗೂ. ಅದೇ ಥರ ನಮ್ಮ ಹೊಟ್ಟೆ ಒಳಭಾಗದಲ್ಲಿ ಹೊರಭಾಗದಲ್ಲಿ ಎಲ್ಲ ಥರ ಒಂದು ರೀತಿ ಕಟ್ಟಾಗಿರೋದ್ರಿಂದ ಪೇಯ್ನ್ ಅನ್ನೋದು ಖಂಡಿತವಾಗ್ಲೂ ಇರುತ್ತೆ. ಇದಕ್ಕೆ ಫಿಕ್ಸ್ ಆಗಿ ಆ ನೋವು ಮ್ಯಾನೇಜಬಲೇ, ಓಕೆನಾ. ಅದಕ್ಕೆ ಅಂತ ಮ್ಯಾನೇಜ್ ಮಾಡೋಕ್ಕಾಗಲ್ಲ ಅಂತಲ್ಲ. ಆ್ಯಂಟಿಬಯೋಟಿಕ್ಸು, ಡೈಕ್ಲೋ ಆ ಥರ ಎಲ್ಲನೂ ಟ್ಯಾಬ್ಲೆಟ್ಸ್ ಕೊಡ್ತಾ ಇರ್ತಾರೆ ಮತ್ತು ಇಂಜೆಕ್ಷನ್ಸ್ ಹಾಕ್ತಾ ಇರ್ತಾರೆ. ಸೊ ನಿಮಗೆ ಒಂದು ವಿತಿನ್ 3 ಡೇಸಲ್ಲಿ ಫಸ್ಟ್ ಒಂದು ದಿನ ಬಂದು ತುಂಬ ವರ್ಸ್ಟ್ ಆಗಿರುತ್ತೆ, ಸೆಕೆಂಡ್ ಡೇ ಥರ್ಡ್ ಡೇ ಬಂದು ಒಂದು ಲೆವೆಲ್ಗಿರುತ್ತೆ. ಆಮೇಲೆ ನೀವೇ ಓಡಾಡ್ತೀರ. ಆಫ್ಟರ್ 24 hours ಆದಮೇಲೆ ನೀವೇ ಓಡಾಡ್ತೀರ. ಓಡಾಡೋಕ್ಕೆ ಕಂಫರ್ಟಬಲ್ ಎಲ್ಲ ಇರಲ್ಲ, ನೋವಿರುತ್ತೆ. ಸೊ ಅದನ್ನೆಲ್ಲ ನೀವು ಬಂದು ಮನಸ್ಸಲ್ಲಿ ಒಂಥರ ಸ್ಟ್ರಾಂಗಾಗಿ ಇಟ್ಕೋಬೇಕು, ನನ್ನಿಂದ ಸಾಧ್ಯ ಅನ್ನೋ ಥರ. ಕೆಲವ್ರು ಏನು ಮಾಡ್ತಾರೆ, ನನ್ನಿಂದ ಆಗೋದೇ ಇಲ್ಲ ಅನ್ನೋ ಥರ ಹೆದರು ಬಿಡ್ತಾರೆ. ಹಂಗೆಲ್ಲ ಹೆದರಬೇಡಿ, ಧೈರ್ಯವಾಗಿರಿ ನಿಮ್ಮ ಮಗುವಿನ ಮುಖ ನೋಡೋದಕ್ಕೋಸ್ಕರ. ಈ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಟೇಕ್ ಕೇರ್, ಬಾಯ್.